ನಮಸ್ಕಾರ. ಆಕ್ಷನ್ ಮುಗಿದ ಬಳಿಕ ಹೀಗಿದೆ ನೋಡಿ ಆರ್ಸಿಬಿ ತಂಡದ ಹೊಸ ಸ್ಕ್ವಾಡ್. 20 ಹೊಸ ಆಟಗಾರರನ್ನ ಖರೀದಿಸಿತು ಆರ್ಸಿಬಿ ತಂಡ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ 2025ರ IPLಗಾಗಿ ಆರ್ಸಿಬಿ ತಂಡದ ಸ್ಕ್ವಾಡ್ ಹೇಗಿದೆ ಗೊತ್ತಾ? ಹೇಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು, ಮುಂದಿನ ಸೀಸನ್ ಅಲ್ಲಿ ಕಪ್ ಗೆಲ್ಲೋ ಕನಸು ಇಟ್ಟುಕೊಳ್ಳೋ ಲೆಕ್ಕಾಚಾರದಲ್ಲಿದ್ದ ಆರ್ಸಿಬಿ ತಂಡ ಮೆಗಾ ಆಕ್ಷನ್ ಅಲ್ಲಿ ಹಣದ ಹೊಳೆಯನ್ನೇ ಹರಿಸಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 83 ಕೋಟಿ ರೂಪಾಯಿಗಳನ್ನ ಇಟ್ಟುಕೊಂಡು ಆಕ್ಷನ್ ಅಖಾಡಕ್ಕಿಳಿದ ಆರ್ಸಿಬಿ ಮೆಗಾ ಆಕ್ಷನ್ ನಲ್ಲಿ ಕ್ವಾಲಿಟಿ ಆಟಗಾರರನ್ನ ಖರೀದಿ ಮಾಡಿದೆ ಸ್ನೇಹಿತರೆ. ಆಕ್ಷನ್ಗೂ ಮುನ್ನ ವಿರಾಟ್ ಕೊಹ್ಲಿ, ರಜತ್ ಪಾಟಿದಾರ್ ಮತ್ತು ಯಶ್ ಡಯಾಲ್ ರವರನ್ನ ಆರ್ಸಿಬಿ ತಂಡವು ರಿಟೇನ್ ಮಾಡಿಕೊಂಡಿತ್ತು. ಹೀಗಾಗಿ ಸಂಪೂರ್ಣ ಹೊಸ ತಂಡ ಕಟ್ಟುವ ನಿಟ್ಟಿನಲ್ಲಿ ಆರ್ಸಿಬಿ ಆಕ್ಷನ್ಗೆ ಇಳಿದಿತ್ತು. ಇದೇ ಕಾರಣದಿಂದಾಗಿ ಆರ್ಸಿಬಿ ತಂಡವು ಈ ಬಾರಿಯ ಮೆಗಾ ಹರಾಜಿನಲ್ಲಿ ಸ್ಟಾರ್ ಆಟಗಾರರನ್ನ ಖರೀದಿ ಮಾಡಿದೆ ಅಂತ ಹೇಳಬಹುದು. ಇಂಗ್ಲೆಂಡ್ನ ಸ್ಟಾರ್ ಆಲ್ರೌಂಡರ್ ಆಗಿರುವ ಲಿಯಾಮ್ ಲಿವಿಂಗ್ಸ್ಟನ್ ಅವರು ಆರ್ಸಿಬಿ ಖರೀದಿಸಿರುವ ಆಟಗಾರರ ಪೈಕಿ ಬೆಟರ್ ಅಂತಾನೆ ಹೇಳಬಹುದು. ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಅಲ್ಲಿ ತಂಡಕ್ಕೆ ನೆರವಾಗಬಲ್ಲ ಲಿವಿಂಗ್ಸ್ಟನ್ 8.75 ಕೋಟಿ ನೀಡಿ ಆರ್ಸಿಬಿ ಖರೀದಿ ಮಾಡಿದೆ. ಇದಲ್ಲದೆ ಫಿಲ್ ಸ್ಲಾಟ್ ರವರನ್ನ ಕೂಡ ಆರ್ಸಿಬಿ ಮ್ಯಾನೇಜ್ಮೆಂಟ್ ಆಕ್ಷನ್ ನಲ್ಲಿ ಬೈ ಮಾಡಿದೆ. ಮತ್ತು ಜಿತೇಶ್ ಶರ್ಮಾ ಹಾಗೂ ಜೋಸ್ ಹೆಜಲ್ವುಡ್ ಕೂಡ ಆರ್ಸಿಬಿ ಪಾಳೆಯದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಇದಲ್ಲದೆ ಭುವನೇಶ್ವರ್ ಕುಮಾರ್ ರವರನ್ನ ಕೂಡ ಈ ಬಾರಿಯ ಮೆಗಾ ಹರಾಜಿನಲ್ಲಿ ನಮ್ಮ ಆರ್ಸಿಬಿ ಮ್ಯಾನೇಜ್ಮೆಂಟ್ ಖರೀದಿ ಮಾಡಿದೆ ಸ್ನೇಹಿತರೆ. ಇನ್ನುಳಿದಂತೆ 2 ದಿನಗಳ ಆಕ್ಷನ್ ಮುಕ್ತಾಯದ ಬಳಿಕ ಆರ್ಸಿಬಿ ತಂಡದ ಸಂಪೂರ್ಣ ಸ್ಕ್ವಾಡ್ ಹೇಗಿದೆ ಅಂತ ನೋಡ್ತಾ ಬರುವುದಾದರೆ ವಿರಾಟ್ ಕೊಹ್ಲಿ, ರಜತ್ ಪಾಟಿದಾರ್, ಯಶ್ ದಯಾಲ್, ಲಿಯಾಮ್ ಲಿವಿಂಗ್ಸ್ಟನ್, ಜಿತೇಶ್ ಶರ್ಮಾ, ಜೋಸ್ ಹೆಜಲ್ವುಡ್, ಫಿಲಿಪ್ ಸ್ಲಾಟ್, ಸುಯಶ್ ಶರ್ಮಾ, ರಸಿಕ್ ದಾರ್ ಸಲಾಂ, ಕೃನಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಸ್ವಪ್ನಿಲ್ ಸಿಂಗ್, ಟಿಮ್ ಡೇವಿಡ್, ರೊಮಾರಿಯೋ ಶಫರ್ಡ್, ನುವಾನ್ ತುಷೇರಾ, ಮನೋಜ್ ಭಾಂಡಿಗೆ, ಜೋಕಾ ಬೆಥಲ್, ದೇವಜತ್ ಪಡಿಕಲ್, ಸ್ವಸ್ತಿಕ್ ಚಿಕಾರಾ, ಲುಂಗಿ ಎಂಗಿಡಿ, ಅಭಿನಂದನ್ ಸಿಂಗ್ ಹಾಗೂ ಮೋಹಿತ್ ರಾಥೇರವರು ಆರ್ಸಿಬಿ ತಂಡದ ಸ್ಕ್ವಾಡ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ 22 ಆಟಗಾರರೊಂದಿಗೆ ಆರ್ಸಿಬಿ ತಂಡವು 2025ರ IPL ಆಡಲಿದೆ ಅಂತಾನೆ ಹೇಳಬಹುದು. ಇದಲ್ಲದೆ ದೇವದತ್ ಪಡಿಕಲ್ ಹಾಗೂ ಮನೋಜ್ ಭಾಂಡಿಗೆ ಆರ್ಸಿಬಿ ತಂಡದಲ್ಲಿರುವ ಟಾಪ್ ಕ್ಲಾಸ್ ಕನ್ನಡಿಗರಾಗಿದ್ದಾರೆ. ಬಂಧುಗಳೇ, ನೋಡಿದ್ರಲ್ಲ ಸ್ನೇಹಿತರೆ, 2025ರ IPLಗಾಗಿ ಆರ್ಸಿಬಿ ತಂಡದ ಸ್ಕ್ವಾಡ್ ಹೇಗಿದೆ ಮತ್ತು ಈ ಬಾರಿಯ ಮೆಗಾ ಹರಾಜಿನಲ್ಲಿ ಆರ್ಸಿಬಿ ಫ್ರಾಂಚೈಸಿ ಖರೀದಿ ಮಾಡಿರುವ ಆ 20 ಹೊಸ ಆಟಗಾರರಾದರೂ ಯಾರ್ಯಾರು, ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಅದೇ ರೀತಿ ನಿಮ್ಮ ಪ್ರಕಾರ ಆರ್ಸಿಬಿ ತಂಡದ ಸ್ಕ್ವಾಡ್ ಉತ್ತಮವಾಗಿದೆಯೋ ಅಥವಾ ಇಲ್ಲವೋ ಎನ್ನುವುದನ್ನ ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಯಾಕಂದ್ರೆ ನಿಮ್ಮ ಕಾಮೆಂಟ್ ಬಹಳ ಬಹಳ ಮುಖ್ಯ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಬಂಧುಗಳೇ.